ನಮಸ್ಕಾರ ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಈಗಂತೂ ಹಸಿ ಬಟಾಣಿ ಸೀಸನ್ ಅದ್ರಿ. ನೀವು ಈ ಸೀಸನ್ದಲ್ಲಿ ಪಲ್ಯ ಮಾಡ್ಕೊಂಡಿರ್ತೀರಿ, ಪರಾಟ ಏನೇನೋ ಬೇರೆ ಬೇರೆ ರೆಸಿಪಿಗಳನ್ನ ಟ್ರೈ ಮಾಡಿರ್ತೀರಿ. ನಾನು ಒಂದು ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಇದನ್ನು ನೀವು ಬೆಳಗಿನ ತಿಂಡಿಗಾದರೂ ಮಾಡ್ಕೋಬೋದು, ಸಾಯಂಕಾಲ ಸ್ನ್ಯಾಕ್ಸಿಗಾದರೂ ಮಾಡ್ಕೋಬೋದು. ಮನೆಯಲ್ಲಿರುವ ಬೇಸಿಕ್ ಇಂಗ್ರೀಡಿಯೆಂಟ್ಸ್ಗಳನ್ನ ಬಳಸಿ ಮಾಡ್ತಾ ಇದ್ದೀನಿ. ತುಂಬ ಈಸಿನೂ ಟೇಸ್ಟಿನೂ. ಇದನ್ನು ನೀವು ಒಮ್ಮೆ ಮಾಡ್ಕೊಂಡು ತಿಂದರೆ ಖಂಡಿತ ಪದೇ ಪದೇ ಮಾಡ್ಕೊಂಡು ತಿಂತೀರಿ. ಈ ರೀತಿ ಮಾಡಿಕೊಟ್ರೆ ಮಕ್ಕಳಿಗೆ ಅಷ್ಟೇ ಅಲ್ಲ, ದೊಡ್ಡವರು ಕೂಡ ತುಂಬಾ ಇಷ್ಟ ಆಗ್ತದೆ. ನನ್ನ ರೀತಿಯಲ್ಲಿ ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿರಿ. ಈ ಒಂದು ಪಾತ್ರೆಯಲ್ಲಿ ನಾನೀಗ 1 ಗ್ಲಾಸ್ ಆಗಷ್ಟು ನೀರನ್ನು ಕಾಯ್ಲಿಕ್ಕೆ ಇಟ್ಟಿದ್ದೇನೆ. ಇದಕ್ಕೆ ನಾನು 1 ಬಟ್ಲಾಗಷ್ಟು ಹಸಿ ಬಟಾಣಿಯನ್ನು ಹಾಕ್ತಾಯಿದ್ದೀನಿ. ನೋಡಿ, ಇದನ್ನೀಗ ಹೈ ಫ್ಲೇಮ್ನಲ್ಲಿ ಇಟ್ಟನೆ 5 ನಿಮಿಷ ಕುದಿಸ್ಬಿಟ್ಟು ತೊಗೋತೀನಿ ರೀ. ಇವು ಅನ್ಕತಕ್ಕ ಕುದಿಲಿ. ಈಗ ಇನ್ನೊಂದು ಪಾತ್ರೆಗೆ ನಾನಿಲ್ಲಿ 1/4 ಕಪ್ ಆಗಷ್ಟೇ ಸ್ವಚ್ಛ ಮಾಡಿ ಇಟ್ಕೊಂಡಿರುವಂಥ ದಪ್ಪ ಅವಲಕ್ಕಿಯನ್ನು ತೊಗೊಂಡಿದ್ದೀನಿ ರೀ. ನೀವು ತೆಳು ಅವಲಕ್ಕಿಯನ್ನಾದ್ರೂ ತೊಗೋಬೋದು. ಅವಲಕ್ಕಿಯಲ್ಲಿ ದೂಸಿರ್ತದೆ. ಈಗ ಈ ಅವಲಕ್ಕಿಯನ್ನು ನೀರು ಹಾಕಿಬಿಟ್ಟು ಕ್ಲೀನಾಗಿ ತೊಳೆದ್ಬಿಟ್ಟು ತೊಗೋತೀನಿ. ನೀವು ದಪ್ಪ ಅವಲಕ್ಕಿ ಇಲ್ಲಾಂದ್ರೆ ತೆಳು ಅವಲಕ್ಕಿನಾದರೂ ತೊಗೋದ್ರಿ, ನಡೀತದೆ. ನೋಡಿ, ಈಗ ಈ ನೀರನ್ನು ತೆಗೆದುಬಿಟ್ಟು ತೊಗೋತೀನಿ. ನೋಡಿ, ನೀರನ್ನು ತೆಗೆದಿದ್ದೀನಿ. ಇದನ್ನು ಅನ್ಕತಕ್ಕ ಸೈಡ್ಗೆ ಇಡ್ತೀನಿ ರೀ. ಅವಲಕ್ಕಿ ನೆನಿಲ್ಲದೆ ಇದನ್ನು ನಾನು ಆಮೇಲೆ ಯೂಸ್ ಮಾಡ್ತೀನಿ. ಈಗ ಮಿಕ್ಸಿ ಜಾರಿಗೆ ನಾನಿಲ್ಲಿ 3 ಮೆಣಸಿನ್ಕಾಯನ್ನು ಹಾಕ್ತಾಯಿದ್ದೀನಿ. ಖಾರ ನೀವು ನೋಡ್ಕೊಂಡು ಹಾಕೋರಿ. ತುಂಬ ಖಾರ ಬೇಡ ಅಂದರೆ 2 ಮೆಣಸಿನ್ಕಾಯನ್ನೇ ಹಾಕಿ. 1 ಸ್ಪೂನ್ ಆಗಷ್ಟೇ ಧನಿಯಾ ಅಥವಾ ಕೊತ್ತಂಬರಿ ಬೀಜವನ್ನು ಹಾಕ್ತಾಯಿದ್ದೀನಿ. ನೋಡಿ, ಸ್ವಲ್ಪ ಹಸಿ ಶುಂಠಿ, 5 ಬೆಳ್ಳುಳ್ಳಿ ಹೆಸಳನ್ನು ಹಾಕ್ತಾಯಿದ್ದೀನಿ. ನೀವು ಬೆಳ್ಳುಳ್ಳಿ ತಿನ್ನಲ್ಲ ಅಂದ್ರೆ ಅದನ್ನು ಸ್ಕಿಪ್ನು ಮಾಡ್ಬೋದು, ನಡೀತದೆ. ಒಂದು ಅರ್ಧ ಸ್ಪೂನ್ ಆಗಷ್ಟೇ ಜೀರಿಗೆ. ನೋಡಿ, 8ರಿಂದ 10 ಕಾಳಾಗಷ್ಟು ಕಾಳು ಮೆಣಸನ್ನು ಹಾಕ್ತಾಯಿದ್ದೀನಿ. ಹಾಕ್ರಿ, ಫ್ಲೇವರ್ ತುಂಬಾ ಚೆನ್ನಾಗಿ ಬರ್ತದೆ. ಈಗ ಇದನ್ನು ನೀರು ಹಾಕ್ದೇನೆ ತರಿಯಾಗಿನೇ ಗ್ರೈಂಡ್ ಮಾಡಿಬಿಟ್ಟು ತೊಗೋತೀನಿ. ತುಂಬ ಫೈನ್ ಪೇಸ್ಟ್ ಥರ ಆಗ್ಬಾರ್ದು. ಇಲ್ಲ ನೀವು ಕಲ್ಲಿದ್ರೆ ಕಲ್ಲಲ್ಲಿ ಕೊಟ್ಬಿಟ್ಟು ತೊಗೋರಿ. ಈ ಕೊತ್ತಂಬರಿ ಬೀಜದ್ದು ತಿನ್ನುವಂದು ಬಾಯಾಗಿ ಬರ್ಬೇಕು. ಆ ರೀತಿ ತರಿಯಾಗಿನೇ ಗ್ರೈಂಡ್ ಆಗ್ಯದ್ರಿ. ಈಗ ನೋಡಿರಿ, ಇದನ್ನು 5 ನಿಮಿಷ ಆಗ್ಯದ್ರಿ. ಇವು ಹಸಿ ಬಟಾಣಿ ಏನಾಗಿರ್ತಾವೆ ರೀ, ಕುದ್ದು ಸಾಫ್ಟ್ ಆಗಿರ್ತಾವೆ. ನೋಡಿ, ನಾನು ನಿಮ್ಗೆ ತೋರಿಸ್ತೀನಿ. ನೋಡಿ, ಎಷ್ಟು ಸಾಫ್ಟಾಗಿ ಕರೆಕ್ಟಾಗಿ ಕುದ್ದವ್ರಿ. ಈಗ ಈ ನೀರನ್ನು ತೆಗೆದ್ಬಿಟ್ಟು ಅವನ್ನ ತೊಗೋತೀನಿ ರೀ ನಾನು. ನೀರನ್ನು ತೆಗೆದುಬಿಟ್ಟು ತೊಗೊಂಡಿದ್ದೀನಿ ರೀ ನಾನು. ಈಗ ಇದನ್ನು ಈ ಪ್ಲೇಟಿಗೆ ಹಾಕೋತೀನಿ ರೀ. ನೋಡಿ, ಇದನ್ನೇನು ಮಾಡ್ಕೊತಿದ್ದೀನಿ, ಈಗ ಮ್ಯಾಶ್ ಮಾಡ್ಕೊತೀನಿ ರೀ. ಇದನ್ನು ಮಿಕ್ಸಿಗೂ ಹಾಕೋಬೋದು, ಆದರೆ ಮಿಕ್ಸಿಗೆ ಹಾಕೊಂಡ್ರು ತರಿಯಾಗಿನೇ ಗ್ರೈಂಡ್ ಮಾಡ್ಕೋಬೇಕು ರೀ. ಮಿಕ್ಸಿಯಲ್ಲಿ ಏನಾಗ್ತದೆ, ಫೈನ್ ಪೇಸ್ಟ್ ಆದಂಗೆ ಆಗ್ಬಿಡ್ತದೆ, ಚೆನ್ನಾಗತ್ತಲ್ಲ. ಅದಕ್ಕಾಗಿಯೇ ನಾನು ಮ್ಯಾಶರ್ಲೆ ಮ್ಯಾಶ್ ಮಾಡ್ಕೋತಾ ಇದ್ದೀನಿ. ನೋಡಿ, ತುಂಬ ಫೈನ್ ಪೇಸ್ಟ್ ಥರ ಆಗಬಾರ್ದು, ಅದಕ್ಕಂತ ಹೇಳಿನೇ ಮ್ಯಾಶರ್ಲೆ. ಇಲ್ಲ ನೀವು ಇದನ್ನು ಇಲ್ಲಂದ್ರೂ ಬಟ್ಲದಿರ್ತಾವಲ್ಲ ಅದರಲ್ಲೇನು ಮ್ಯಾಶ್ ಮಾಡ್ಕೋಬೋದು ರೀ, ನಡೀತದೆ. ನೋಡಿ, ಈ ರೀತಿ ಮ್ಯಾಶ್ ಮಾಡಿಬಿಟ್ಟು ತೊಗೊಂಡಿದ್ದೀನಿ. ನೋಡಿ, ಈ ರೀತಿ ಸ್ವಲ್ಪ ಆ ಹಸಿ ಬಟಾಣಿ ದಪ್ಪ ಪೀಸ್ಗಳನ್ನು ಉಳಿಬೇಕು ರೀ. ಆ ರೀತಿಯೇ ಅದಕ್ಕಾಗಿಯೇ ಮ್ಯಾಶ್ ಮಾಡಿಬಿಟ್ಟು ತೊಗೊಂಡಿದ್ದೀನಿ ರೀ ನಾನು. ಇದಕ್ಕೆ ನಾನು 1 ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು. ನೋಡಿ, ಆ ಮಸಾಲೆ ಏನು ರೆಡಿ ಮಾಡ್ಕೊಂಡಿದ್ದೀನಲ್ಲ ರೀ, ಅದನ್ನೂ ಹಾಕ್ತಾಯಿದ್ದೀನಿ. ಈಗ ಆ ಅವಲಕ್ಕಿಯನ್ನು ನೆನೆಸಿಟ್ಕೊಂಡಿದ್ದಲ್ಲ ರೀ, ಅದನ್ನು ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಅರ್ಧ ಸ್ಪೂನ್ ಆಗಷ್ಟೇ ರೆಡ್ ಚಿಲ್ಲಿ ಪೌಡ್ರನ್ನ ಹಾಕ್ತಾಯಿದ್ದೀನಿ. ಹಸಿಮೆಣ್ಸಿಕಾಯಿ ಹಾಕಿರೋದ್ರಿಂದ ಖಾರ ನೀವು ನೋಡ್ಕೊಂಡು ಹಾಕೋರಿ. ಇಲ್ಲಾಂದ್ರೆ ರೆಡ್ ಚಿಲ್ಲಿ ಫ್ಲೆಕ್ಸ್ ಏನಾದರೂ ಹಾಕಿರೋ ನಡೀತದೆ. ಒಂದು ಸ್ವಲ್ಪ ಅರಿಶಿನ, 1/4 ಟೀ ಸ್ಪೂನ್ ಆಗಷ್ಟು. 1 ಸ್ಪೂನ್ ಆಗಷ್ಟೇ ಚಾಟ್ ಮಸಾಲನ ಹಾಕ್ತಾಯಿದ್ದೀನಿ. ನೀವು ಚಾಟ್ ಮಸಾಲ ಇಲ್ಲಾಂದ್ರೆ ಆಮ್ಚೂರು ಪೌಡ್ರನ್ನಾದರೂ ಹಾಕಿರಿ. ಇಲ್ಲಾಂದ್ರೆ 1 ಸ್ಪೂನ್ ಆಗಷ್ಟು ನಿಂಬೆ ರಸನಾದರೂ ಹಾಕಿರಿ, ನಡೀತದೆ. ಒಂದು ಚಿಟಿಕೆನೇ ಬೇಕಿಂಗ್ ಸೋಡಾನ ಹಾಕ್ತಾಯಿದ್ದೀನಿ. 1/4 ಟೀ ಸ್ಪೂನ್ಗಿಂತನೂ ಕಡಿಮೆ ಹಾಕಿದ್ರಿ. ದೊಡ್ಡ ಸ್ಪೂನ್ದಿಂದನೇ 1 ಸ್ಪೂನ್ ಆಗಷ್ಟೇ ಬಿಳಿ ಎಳ್ಳನ್ನು ಹಾಕ್ತಾಯಿದ್ದೀನಿ. ಒಂದು ಅರ್ಧ ಸ್ಪೂನ್ ಆಗಷ್ಟೇ ಗರಂ ಮಸಾಲ. ನೋಡಿ, ಇಲ್ಲಿ ನಾನು ಬೈಂಡಿಂಗ್ ಸಲುವಾಗಿ 3 ಸ್ಪೂನ್ ಆಗಷ್ಟೇ ಕಡಲೆ ಹಿಟ್ಟು ಅಥವಾ ಕಡಲೆಬೇಳೆ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ತುಂಬಾ ಹಿಟ್ಟು ಹಾಕ್ಬಾರ್ದ್ರಿ. ನೀವು ಹಿಡಿಸ್ತೈತೆ ಅಂದ್ರೆ ಇನ್ನೊಂದು ಸ್ವಲ್ಪ ನೋಡಿಕೊಂಡು 1 ಸ್ಪೂನ್ ಆಗಷ್ಟು ಹಾಕ್ರಿ. ಅದರ ಫಸ್ಟ್ 3 ಸ್ಪೂನ್ ಆಗಷ್ಟೇ ಹಾಕ್ತೀನಿ ರೀ. ಇಷ್ಟು ಹಿಟ್ಟು ಕರೆಕ್ಟ್ ಆಗ್ತದೆ ರೀ. ನೋಡಿ, ಹಿಟ್ಟನ್ನು ಏನಾಗ್ಬೋದು, ಜಾಸ್ತಿ ಆಗ್ಬಾರ್ದು ರೀ. ಅದು ಇಲ್ಲಿ ನೀರು ಹಾಕ್ದೇ ಹಿಟ್ಟನ್ನು ಕಲಸಿ ರೆಡಿ ಮಾಡ್ಕೋಬೇಕ್ರಿ. ನಾನು ಇಲ್ಲಿ ನೀರು ಹಾಕ್ತಾಯಿಲ್ಲ. ಇದೇನು ಅವಲಕ್ಕಿ ಈರುಳ್ಳಿ ಅದೇನಿರ್ತದಲ್ಲ, ಮತ್ತು ಅದನ್ನೇನು ಮ್ಯಾಶ್ ಮಾಡ್ಕೊಂಡಿಲ್ಲ, ಅದರಲ್ಲಿನೇ ಇಷ್ಟು ಹಿಟ್ಟು ಕರೆಕ್ಟ್ ಆಗ್ತದೆ ರೀ. ಇದನ್ನು ನಾನು ನೀರು ಹಾಕ್ತೇನೆ ಹಿಟ್ಟನ್ನು ಕಲಸಿ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ, ಇದೇ ರೀತಿಯೇ ಇರ್ಬೇಕ್ರಿ. ಇದು ತುಂಬ ಹಿಟ್ಟನ್ನು ಹಾಕಬೇಡ್ರಿ. ನೋಡಿ, ಈಗ ಇದು ಕರೆಕ್ಟಾಗಿ ರೆಡಿ ಆಗಿದ್ರಿ. ನೀವು ಇಲ್ಲಿ ಏನು ಮಾಡ್ಬೋದು, ಸಣ್ಣ ರೌಂಡ್ ಬಾಲ್ಸ್ ಥರನೂ ಮಾಡ್ಕೋಬೋದು, ಅಥವಾ ಕಟ್ಲೆಟ್ ಶೇಪ್ದಲ್ಲಿನೂ ಮಾಡ್ಕೋಬೋದು, ಸ್ಕ್ವೇರ್ ಶೇಪ್ದಲ್ಲಿನೂ ಮಾಡ್ಕೋಬೋದು, ಅಥವಾ ಟ್ರಯಾಂಗಲ್ ಶೇಪ್ದಲ್ಲಿ ನಿಮಗೆ ಯಾವ ರೀತಿ ಶೇಪ್ ಇಷ್ಟನೋ ಆ ರೀತಿಯೂ ನೀವು ಇದನ್ನು ಮಾಡ್ಕೋಬೋದು. ನೋಡಿ, ನಾನು ಇಲ್ಲಿ ಸ್ಕ್ವೇರ್ ಶೇಪ್ದಲ್ಲಿ ಮಾಡ್ಕೋತಾ ಇದ್ದೀನಿ ರೀ. ಇದನ್ನು ನೀವು 2 ಥರನೂ ಮಾಡ್ಕೋಬೋದು. ಇಲ್ಲ ಎಣ್ಣೆ ನಡೀತದೆ ಅಂದ್ರೆ ನೀವು ಇದನ್ನು ಡೀಪ್ ಫ್ರೈ ಮಾಡಿಕೊಂಡು ತಿನ್ಬೋದು. ಇಲ್ಲ ನಮಗೆ ಎಣ್ಣೆ ಬೇಡ, ಕಡಿಮೆ ಎಣ್ಣೆ ಅಂದ್ರೆ ನೀವು ಇದನ್ನು ಶಾಲೋ ಫ್ರೈ ಮಾಡಿಕೊಂಡು ತಿನ್ಬೋದು ರೀ, ನಡೀತದೆ.
ನಿಮಗೆ ಯಾವ ರೀತಿ ಇಷ್ಟನಾ ನೀವು ಆ ರೀತಿ ಮಾಡ್ಕೊರಿ. ನಾನಂತೂ ಇದನ್ನು ಡೀಪ್ ಫ್ರೈ ಮಾಡಿದ್ದೀನಿ ನೋಡಿ. ಈ ರೀತಿ ಸ್ಕ್ವೇರ್ ಶೇಪ್ದಲ್ಲಿ ಮಾಡ್ಕೊಂಡಿ. ನೀವು ಟ್ರಯಾಂಗಲ್ ಶೇಪು ಮಾಡ್ಕೋಬೋದು, ಕಟ್ಲೆಟ್ ಥರ ರೌಂಡ್ ಆಗಿನೂ ಮಾಡ್ಕೋಬೋದು. ಇನ್ನೊಂದನ್ನು ಮಾಡಿ ತೋರಿಸ್ತಾ ಇದ್ದೀನಿ. ತುಂಬಾ ಈಸಿಯಾಗಿರುವಂಥ ರೆಸಿಪಿ ರೀ. ಮನೆಯಲ್ಲಿರುವ ಬೇಸಿಕ್ ಸಾಮಗ್ರಿಗಳನ್ನ ಬಳಸಿ ಮಾಡ್ತಾಯಿದ್ದೀನಿ ನೋಡಿ. ಹಸಿ ಬಟಾಣಿ ಸೀಸನ್ದಲ್ಲಂತೂ ಇದನ್ನು ಖಂಡಿತನೂ ನೀವು ಒಂದ್ಸಲ ಖಂಡಿತ ಟ್ರೈ ಮಾಡೇ ನೋಡಿರಿ. ನೋಡಿ ಎರಡನ್ನು ಮಾಡಿ ತೋರಿಸಿದ್ದೀನಿ. ಒಮ್ಮೆಲೆ ಒಂದು 5-6 ರೆಡಿ ಮಾಡ್ಕೋತೀನಿ ರೀ ನಾನು ಒಮ್ಮೆಲೆ. ನೋಡಿ ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ. ಇನ್ನೊಂದು ಸ್ವಲ್ಪ ಅಂತ ಹೇಳಿ ನಾನು ಬಿಳಿ ಎಳ್ಳನ್ನು ಈ ರೀತಿ ನೋಡಿ ಹಾಕ್ಕೊಂಡಿದ್ದೀನಿ. ಟೇಸ್ಟೂ ಚೆನ್ನಾಗಿ ಬರ್ತದೆ, ನೋಡೋಕ್ಕೂ ಚೆನ್ನಾಗಿ ಅನ್ನಿಸ್ತದೆ ಅಂಥೇಳಿ ಆಲ್ರೆಡಿ ಎಣ್ಣೆಯನ್ನು ಕಾಯ್ಲಿಕ್ಕೆ ಇಟ್ಟೀನಿ ರೀ. ನೋಡಿ ಎಣ್ಣೆನೂ ಚೆನ್ನಾಗಿ ಕಾಯ್ದದು. ಇಲ್ಲ ನಮ್ಗೆ ಎಣ್ಣೆ ಬೇಡ ಅಂದ್ರೆ ನೀವು ಒಂದು 2-3 ಸ್ಪೂನ್ ಆಗಷ್ಟು ಎಣ್ಣೆ ಹಾಕ್ಕೊಂಡು ಶಾಲೋ ಫ್ರೈ ಮಾಡಿಬಿಟ್ರೂ ತಿನ್ಬೋದು ರೀ, ನಡೀತದೆ. ನೋಡಿ ಇದನ್ನು ಕೆಂಪಗಾಗೋವರೆಗೂ ಕರೆದ್ಬಿಟ್ಟು ತಗೋತೇನೆ. ನೋಡಿ ಇಷ್ಟು ಕೆಂಪಗಾದ್ರೆ ಸಾಕು. ನೋಡಿ ಒಂಚೂರು ಎಣ್ಣೆನೂ ಹಿಡಿದಿರಲ್ಲ. ಆ ಅವಲಕ್ಕಿ ಹಾಕಿರೋದ್ರಿಂದ ತುಂಬಾ ಕ್ರಿಸ್ಪಿನೂ ಆಗಿರ್ತವೆ ರೀ. ಟೇಸ್ಟು ತುಂಬಾ ಚೆನ್ನಾಗಿ ಬಂದಿರ್ತದೆ. ಒಂಚೂರು ಆರ್ಲಿರಿ. ನಾನು ನಿಮಗೆ ಇದನ್ನು ಕಟ್ ಮಾಡಿಬಿಟ್ಟು ತೋರಿಸ್ತೀನಿ. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಾವ ಅಂತ ಹೇಳಿನೂ ತೋರಿಸ್ತೀನಿ. ನೋಡಿ ಬಿಸಿ ಬಿಸಿಯಾಗಿರುವಂಥ ಹಸಿ ಬಟಾಣಿ ಕಟ್ಲೆಟ್ ರೆಡಿ ಆಗ್ಯಾವ್ರಿ. ನೋಡಿ ಈಗ ಇದನ್ನು ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ ರೀ. ನೋಡಿ ಎಷ್ಟು ಚೆನ್ನಾಗಿ ಬಂದ ನೋಡಿರಿ. ಒಂಚೂರು ಎಣ್ಣೆ ಹಿಡಿದಿಲ್ಲ ರೀ. ನಾನು ಚಿಟಿಕೆನೇ ಸೋಡಾ ಚೆನ್ನಾಗಿ ಅದು ಏನಾಗಲಿ ಒಳಗಿನ ಹಿಟ್ಟನ್ನು ಉಮ್ಗೊಯ್ಲಿ ಬೇಯಿಲಿ ಅಂಥೇಳಿ ಚಿಟಿಕೆ ಸೋಡಾನೆ, ಇಲ್ಲದ ಹಸಿ ಹತ್ತದ್ರಿ. ನೋಡಿ ನಿಮ್ಗೆ ಸೌಂಡ್ದಿಂದನೂ ತೋರಿಸ್ತೀನಿ ಎಷ್ಟು ಕ್ರಿಸ್ಪಿ ಆಗ್ಯಾವ ಅಂತೇಳಿ. ನೋಡಿ ಸೌಂಡ್ದಿಂದನೇ ಗೊತ್ತಾಗೋದಕ್ಕೆ ತುಂಬಾ ಕ್ರಿಸ್ಪಿ ಆಗ್ಯಾವ. ಇಲ್ಲಿ ನಾವು ಮತ್ತು ಅಕ್ಕಿ ಹಿಟ್ಟದು ಏನೂ ಹಾಕಿಲ್ಲ, ಬರೀ ಕಡ್ಲೆ ಇಟ್ಟು ಮತ್ತು ಅವಲಕ್ಕಿಯಿಂದನೇ ಇಟ್ಕೊಳ್ತೀನಿ. ಎಲ್ಲನೂ ಎಷ್ಟು ಚೆನ್ನಾಗಿಯೇ ಬರ್ತದೆ. ನೋಡಿ ನಾನು ಇದನ್ನು ನಿಮಗೆ ಮುರಿದು ಬಿಟ್ಟು ತೋರಿಸ್ತೀನಿ ಎಷ್ಟು ಪರ್ಫೆಕ್ಟ್ ಆಗಿ ಅಂದ. ಬಿಸಿ ಬಿಸಿ ಹೀಗೇ ತಿನ್ಬೋದು ರೀ. ಎಷ್ಟು ಕಲರ್ಫುಲ್ಲಾಗಿ ಟೇಸ್ಟಿನೂ ಅದ, ಹೆಲ್ದಿನೂ ಅದ. ಇಲ್ಲ ಎಣ್ಣೆ ಬೇಡ ಅಂದ್ರೆ ನೀವು ಇದನ್ನು ಏನು ಮಾಡ್ಬೋದು, ಶಾಲೋ ಫ್ರೈ ಮಾಡಿಬಿಟ್ಟು ತಿನ್ಬೋದು. ಬಿಸಿ ಬಿಸಿಯಾಗಿ ಟೇಸ್ಟಿಯಾಗಿರೋಂಥ ಹಸಿ ಬಟಾಣಿ ಕಟ್ಲೆಟ್ ರೆಡಿ ಆಗ್ಯಾವ್ರಿ. ಇದನ್ನು ನಾನು ಏನು ಮಾಡ್ತೀನಿ, ಸಾಸ್ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ರೀ. ತುಂಬಾ ಟೇಸ್ಟಿಯಾಗಿರುವಂಥ ಕಟ್ಲೆಟ್ ರೆಡಿ ಆಗ್ಯಾವ್ರಿ. ನೋಡಿ ಸಂಜೆ ಸ್ನ್ಯಾಕ್ಸಿಗಾದ್ರೂ ಇದನ್ನು ಖಂಡಿತನೂ ಟ್ರೈ ಮಾಡಿ ನೋಡಿರಿ. ನೋಡಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡಿರಿ. ಮತ್ತೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ಇನ್ನೂ ನೀವು ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ.